ಯಾರಿಗೂ ಏನೂ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲ ಮೇಡಮ್, ಯಾರಿಗೂ ಗೊತ್ತಾಗಿಲ್ಲ. ತುಂಬ ಸೀಕ್ರೆಟ್ ಆಗಿ ತಂದಿದ್ದೀನಿ. ನಿಮ್ಮ ಕೆಲಸ ಆಗಿದೆ, ಇನ್ಯಾರಿಗೂ ಅನುಮಾನ ಬರಲ್ಲ. ವೆರಿ ಗುಡ್. ರಿಜಿಸ್ಟರ್ ಆಫೀಸ್ ಹೋಗ್ದೇನೆ ರಿಜಿಸ್ಟ್ರೇಷನ್ ಕೆಲಸ ಮುಗ್ದಿದೆ. ಇದೆಲ್ಲ ಆಗ್ಬೇಕು ಅಂದ್ರೆ ನಿಮ್ಮಂಥವ್ರು ಇರಬೇಕು. ಆಗ್ಲೇ ನಮ್ಮಂಥವ್ರ ಕೆಲಸ ತುಂಬಾ ಸುಲಭವಾಗಿ ಆಗುತ್ತೆ. ಸರಿ, ನೀವು ಹೊರಡಿ. ನಿಮಗೆ ತಲುಪಬೇಕಾಗಿರೋದು ನಿಮಗೆ ತಲುಪುತ್ತೆ. ಹಾಂ ಮೇಡಮ್, ತುಂಬ ರಿಸ್ಕ್ ತೊಗೊಂಡು ಕೆಲಸ ಮಾಡಿದ್ದೀನಿ. ಸ್ವಲ್ಪ ಅಮೌಂಟ್ ಜಾಸ್ತಿ. ಹಾಯ್, ಅದನ್ನ ನೀವು ಕೇಳಬೇಕಾದ ಅವಶ್ಯಕತೆನೇ ಇಲ್ಲ. ಇಷ್ಟು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದೀರಾ, ನಿಮಗೆ ದೊಡ್ಡ ಅಮೌಂಟೇ ಬಂದು ಸೇರುತ್ತೆ. ಹಾಗೆ ಮೇಡಮ್, ಇನ್ನೊಂದು ವಿಷಯ, ಮಿನಿಸ್ಟ್ರ್ ವಿರುದ್ಧವಾಗಿ ಮಾಡಿರೋ ಕೆಲಸ ಇದು. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಿ ನನ್ನ ಕುತ್ತಿಗೆಗೆ ಬರಬಾರ್ದು. ವೀರು ಮಿನಿಸ್ಟರ್ ಆಫ್ ಕೋರ್ಸ್. ಹಾಗಂತ ರಾಜಕೀಯದಲ್ಲಿ ನನಗೆ ಯಾರು ಗೊತ್ತಿಲ್ಲ ಅಂತಲ್ಲ. ನಾನು ಹೇಳಿದ್ರೆ ಏನ್ ಸಹಾಯ ಬೇಕಾದ್ರೂ ಮಾಡ್ತಾರೆ. ಅಪ್ಪಿ ತಪ್ಪಿ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಮ್ಯಾಕ್ಸಿಮಮ್ ಏನು ನಿಮ್ ಕೆಲಸ ಹೋಗ್ಬೋದು, ಅಷ್ಟೇ ತಾನೆ. ಆದ್ರೆ ನೀವು ಲೈಫ್ ಟೈಮ್ ಸಂಪಾದನೆ ಮಾಡೋಷ್ಟು ದುಡ್ಡನ್ನ ನಾನು ನಿಮಗೆ ಕೊಡ್ತೀನಿ. ಅಷ್ಟಾದ್ರೆ ಸಾಕು ಮೇಡಮ್, ಬರ್ತೀನಿ. ಹಾ, ಏನ್ ಸುಬ್ಬು, ನೀನೇನ್ ಚಿಕ್ಕ ಮಗುನ ಎಲ್ಲದಕ್ಕೂ ಅಮ್ಮ ಅಮ್ಮ ಅನ್ಕೊಂಡು? ಇಷ್ಟು ದಿನ ನೀನು ಇದನ್ನೆಲ್ಲ ನನ್ನ ಹತ್ರನೇ ಕೇಳ್ತಿದ್ದೆ ತಾನೆ? ಯಾಕೆ ಇವಾಗ ನಿನ್ಗೆ ನನ್ನ ಹೆಸರು ಕೂಡ ನೆನಪಿಲ್ಲ ಅನ್ಸುತ್ತೆ? ಹೆಸರು ನೆನಪಿದ್ರೆ ನನ್ನನ್ನೇ ಕೇಳ್ಬೋದು. ನಿಮ್ಮನ್ನೇ ಕೇಳ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋ ಯಾವಾಗ್ಲೂ ಇಲ್ಲಿ ಇಡ್ತಾ ಇದ್ರಿ ತಾನೆ ನನ್ನ ಶರ್ಟು. ಇವತ್ತು ಇಟ್ಟಿರ್ಲಿಲ್ವಾ? ನೀವು ಬಿಸಿ ಇದೀರಾ ಅಂದ್ಕೊಂಡೆ, ಅದಕ್ಕೆ ಅಮ್ಮನ್ ಕೇಳ್ದೆ. ನನ್ನ ರೆಡ್ ಶರ್ಟ್ ಎಲ್ಲಿ? ಅಯ್ಯೋ, ನಾನಲ್ಲಪ್ಪ ಬಿಸಿ ಇರೋದು, ನೀವು ಮನೆಯಿಂದ ಆಚೆ ಕಾಲು ಇಟ್ಟಿದ ತಕ್ಷಣ ಕೈಗೊಂದ್ ಕೆಲ್ಸ, ಕಾಲಿಗೊಂದ್ ಕೆಲ್ಸ. ನನ್ನ ಶರ್ಟ್ ಎಲ್ಲಿ ಮೇಡಮ್? ಒಗ್ಯಕ್ ಹಾಕಿದ್ದೀನಿ. ಒಗೆಯಕ್ ಹಾಕಿದ್ದೀರಾ ಮೇಡಮ್? ಅದು ಒಗ್ದಿರೋ ಶರ್ಟು ಇಸ್ತ್ರಿನೂ ಆಗಿತ್ತು. ನಾನು ಇವತ್ತು ಅದೇ ಹಾಕೊಂಡು ಹೋಗ್ಬೇಕಾಯ್ತಲ್ಲ. ಯಾಕಪ್ಪ, ಯಾರಾದ್ರೂ ಇವತ್ತು ನೀವು ಇದೇ ಶರ್ಟ್ ನ ಹಾಕೊಂಡ್ ಬರ್ಬೇಕು ಅಂತ ಏನಾದ್ರು ಹೇಳಿದಾರಾ? ಇವತ್ ನೀವ್ ಆ ಶರ್ಟ್ ಹಾಕೊಂಡ್ ಹೋಗಿಲ್ಲ ಅಂದ್ರೆ ನಿಮಗ್ ಸಿಗೋ ಹುಡುಗಿ ನಿಮ್ ಜೊತೆ ಹಲ್ಕಿಸ್ಕೊಂಡ್ ಮಾತಾಡಲ್ಲ ಅನ್ಸುತ್ತೆ. ಮೇಡಮ್, ಒಂದ್ ಶರ್ಟ್ ವಿಷಯಕ್ಕೆ ನೀವ್ ಏನೇನೋ ಮಾತಾಡಬೇಡಿ ಮೇಡಮ್. ನಾನು ಯಾವ ಹುಡುಗಿನೂ ಮೀಟ್ ಮಾಡಕ್ ಹೋಗ್ತಿಲ್ಲ. ನನ್ಗೆ ಯಾವ ಹುಡುಗಿ ಪರಿಚಯನೂ ಇಲ್ಲ. ಅಯ್ಯೋ, ಆಯ್ತು ಬಿಡಪ್ಪ, ನೀನ್ ಏಕಪತ್ನಿ ವ್ರತಸ್ಥ. ನನ್ನನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಲ್ಲ ನೀನು. ಬರೀ ಮೊಬೈಲ್ ಅಲ್ಲಿ ಮೆಸೇಜ್ ಮಾಡ್ತೀಯ, ಮಾತಾಡ್ತೀಯ, ಅಷ್ಟೇ ತಾನೆ? ಹಾ, ನಾನು ನಿಮ್ಗೆ ಅದೇ ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮಗೆ ನಾನು ಎದುರುಗಡೆ ಇದ್ರು ನನ್ನ ನೋಡ್ಬೇಕನ್ಸಲ್ಲ. ಅದೇ ಟಿವಿಲಿ ಯಾರಾದ್ರೂ ಡ್ಯಾನ್ಸ್ ಮಾಡ್ಬಿಟ್ರೆ ಅವನೇ ನಿಮ್ಗೆ ಹೀರೋ ಅಲ್ವಾ? ಏನ್ ಹೇಳ್ತಿದ್ಯಾ ಸುಬ್ಬು? ಮಾಡೋದೆಲ್ಲ ಮಾಡಿ ನನ್ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ ಈಗ? ನೀನು ಫೋನಲ್ಲಿ ಶ್ರೀವಲ್ಲಿ ಜೊತೆ ಮಾತಾಡ್ತಾ ಅವಳ ಜೊತೆ ಫ್ಲರ್ಟ್ ಮಾಡ್ತಿಲ್ವಾ? ಮೇಡಮ್ ಸುಮ್ಮನೆ ಇರಿ ಮೇಡಮ್. ನೀವು ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಮಾತು ಎಲ್ಲಿಗೋ ಹೋಗ್ತಾ ಇದೆ. ಶ್ರೀವಲ್ಲಿ ನನಗೆ ಎಷ್ಟು ಒಳ್ಳೆ ಫ್ರೆಂಡು ಅಂತ ನಿಮಗೂ ಗೊತ್ತು. ನಿಮ್ ತಪ್ಪು ಮುಚ್ಚಿಟ್ಕೊಳಕ್ಕೆ ಇವಾಗ ನನ್ನ ಮೇಲೆ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಅವ್ನು ಯಾರೋ ಡ್ಯಾನ್ಸ್ ಮಾಡ್ತಾನೆ ಅಂತ ಅವ್ನಿಗೆ ಕಮೆಂಟ್ ಮಾಡ್ಕೊಂಡು ಅವನ್ನ ನೀವು ಕಾಂಟ್ಯಾಕ್ಟ್ ಮಾಡಿಲ್ವಾ ಮೇಡಮ್? ಆಯ್ತು, ನೀವು ಮಾಡಿಲ್ಲ ಅಂದ್ರೂ ಅವ್ನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿಲ್ವಾ ಮೇಡಮ್? ಯಾರ ಬಗ್ಗೆ ಹೇಳ್ತಿದ್ಯಾ ಸುಬ್ಬು ನೀನು? ನೀನ್ ಸುಮ್ನೆ ನನ್ ಮೇಲೆ ಆರೋಪ ಮಾಡ್ಬೇಡ. ನಾನು ಆರೋಪ ಮಾಡ್ತಿಲ್ಲ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನಾನು ಅಷ್ಟೇ, ಸಾಕ್ಷಿ ಸಮೇತ ಸಾಬೀತ್ ಮಾಡ್ತೀನಿ. ತೆಗಿ ನಿನ್ ಫೋನು. ತೆಗಿರಿ ನಿಮ್ ಫೋನು. ನೋಡಿ, ಇಲ್ಲಿ ನೋಡಿ, ಅಮೇಜಿಂಗು, ವಂಡರ್ಫುಲ್, ಸೂಪರ್ ಹೀರೋ, ಇದಕ್ಕೆಲ್ಲ ಏನರ್ಥ? ಅಯ್ಯೋ ತಡ್ಡ, ಬರೀ ಇಷ್ಟಕ್ಕೆ ಇಷ್ಟು ದೊಡ್ಡ ರಾಧ ಅಂತ ಮಾಡಿದ್ಯಾ ನೀನು? ಅಲ್ಲ, ಈ ತರ ಒಂದ್ ಕಮೆಂಟ್ ಮಾಡಿದ ತಕ್ಷಣ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅರ್ಥನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನೀವು ಕಮೆಂಟ್ ಆದ್ರೂ ಏನಕ್ಕೆ ಮಾಡ್ಬೇಕಾಗಿತ್ತು? ಸುಬ್ಬು, ಪ್ರೀತಿಗೂ ಒಬ್ರು ಟ್ಯಾಲೆಂಟ್ ಅಪ್ರಿಶಿಯೇಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಬರೀ ಅವನ್ ವಿಡಿಯೋಸ್ಗೆ ಕಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಕೊಡಿಲಿ, ಇಲ್ಲಿ ನೋಡು. ಈ ಹುಡುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೆ ಅಂತ ಅವಳಿಗೂ ಕಮೆಂಟ್ ಮಾಡಿದ್ದೀನಿ. ಈ ಆಂಟಿ ಅಂಕಲು ಇವರಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾರೆ ಅಂತ ಅವ್ರಿಗೂ ಕಮೆಂಟ್ ಮಾಡಿದ್ದೀನಿ. ಹಾಗಂತ ನಾನು ಇವ್ರ ಎಲ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಅಂತ ಅರ್ಥನಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್. ನೀವು ಮಿನಿಸ್ಟ್ರು ಮಗಳು, ನೋಡಕ್ ಬೇರೆ ಚೆನ್ನಾಗಿದ್ದೀರಾ, ಅವನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ಬೋದಲ್ವಾ? ಆ ಥರ ಯಾರಾದ್ರೂ ಲಿಮಿಟ್ ಕ್ರಾಸ್ ಮಾಡ್ತಿದ್ದಾರೆ ಅಂದ್ರೆ ಬ್ಲಾಕ್ ಮಾಡಿ ಸಾಕೋದು ಅಷ್ಟೇ. ನಾವ್ ಯಾರನ್ನೋ ಹೊಗಳ್ತಿದೀವಿ ಅಂದ್ ಮಾತ್ರಕ್ಕೆ ನಾವು ಅವ್ರ ಹಿಂದೆ ಹೋಗ್ತಿದೀವಿ ಅಂತ ಅನ್ಕೊಳ್ಳೋದು ತಪ್ಪು ಸುಪ್ಪು. ನನಗೆ ಚಿಕ್ಕ ವಯಸ್ಸಿಂದ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಈ ತರ ಡಾನ್ಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಅವ್ರಿಗೆ ಕಮೆಂಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಆದ್ರೆ ನನಗೆ ಈ ಪ್ರಪಂಚದಲ್ಲಿ ನನ್ ಸುಬ್ಬು ಬಿಟ್ರೆ ಬೇರೆ ಯಾರು ಕಾಣಲ್ಲ. ನನಗೆ ಸರ್ಕಸ್ ಅಲ್ಲಿ ಜೋಕರ್ ಇಷ್ಟ, ಹಾಗಂತ ನಾನು ಜೋಕರ್ ಹಿಂದೆ ಹೋಗೋದಕ್ಕಾಗತ್ತಾ? ಕಾಡಲ್ಲಿ ಹುಲಿನೂ ಇಷ್ಟ,
ಹುಲಿ ವಿಡಿಯೋಸ್ ನೋಡ್ತಾ ಇರ್ತೀನಿ, ಅದ್ರ ಜೊತೆ ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಹಾಗಂತ ಅದ್ರ ಜೊತೆ ಆಟ ಆಡಕ್ಕಾಗತ್ತಾ? ಮೇಡಮ್ ಹುಲಿನೇ ಬೇರೆ ಹುಡುಗನೇ ಬೇರೆ ಮೇಡಮ್. ಹುಲಿ ಅಂದರೆ ಒಂದೇ ಸಲ ಜೀವನ ತೆಗೆದ್ಬಿಡುತ್ತೆ, ಆದರೆ ಇಂಥ ಹುಡುಗರು ಜೀವನನ ಹಾಳು ಮಾಡ್ತಾರೆ. ಯಪ್ಪ, ಎಷ್ಟು ಪೊಸೆಸಿವ್ ನೀನು. ನಾನು ಬರೀ ಅವನ್ನ ಹೋಗ್ಲಿದ್ದೀನಿ ಅಂದ್ ಮಾತ್ರಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಲ್ಲ ನೀನು. ಅಷ್ಟಕ್ಕೂ ಇವನ್ ಚಿಕ್ಕವನಿಂದ ಡಾನ್ಸ್ ಮಾಡ್ತಾ ಇದ್ದೇನೆ, ಅವಾಗಿಂದ ನೋಡ್ಕೊಂಡ್ ಬಂದಿದ್ದೀನಿ. ಅವ್ನು ನನ್ಗಿಂತ ತುಂಬಾ ಚಿಕ್ಕವನ್ ಕೂಡ. ಆ ಸಲ್ಗಿಯಲ್ಲಿ ಅವ್ನು ಡಾನ್ಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀನಿ ಅಷ್ಟೇ. ಅದನ್ನ ನಂಗೆ ಗೊತ್ತಿಲ್ಲ ಮೇಡಮ್. ನೋಡಿ, ಪ್ರತಿಯೊಬ್ಬ ಹುಡುಗನಿಗೂ ತಾನು ಪ್ರೀತಿಸೋ ಹುಡುಗಿ ದೃಷ್ಟಿಯಲ್ಲಿ ಅವನೇ ಸೂಪರ್ ಹೀರೋ ಆಗಿರಬೇಕು ಅಂತ ಆಸೆ ಇರುತ್ತೆ. ಅವನ ಮುಂದೆನೇ ಬೇರೆ ಯಾರನ್ನಾದ್ರೂ ಹೊಗಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಎಲ್ಲಿ ಅವ್ನ ಹುಡುಗಿ ಅವನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋ ಭಯನೂ ಇರುತ್ತೆ, ಗೊತ್ತಾ? ಇದನ್ ಮೊದ್ಲೇ ಹೇಳ್ಬೇಕು ತಾನೆ. ನನ್ ದೃಷ್ಟಿಯಲ್ಲಿ ಯಾವತ್ತಿದ್ರು ನನ್ ಹೀರೋ ನೀನೆ. ಬರೀ ಡಾನ್ಸ್ ಮಾಡಿನೋ ಅಥವಾ ಚೆನ್ನಾಗಿ ಮಾತಾಡಿ ಹೀರೋಗಳಾಗೋದು ಬರೀ ಸಿನಿಮಾದಲ್ಲೂ ಸೀರಿಯಲ್ ಅಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂದ್ರೆ ನಿಜವಾದ ಪ್ರೀತಿನೇ ಇರ್ಬೇಕು. ಆ ಪ್ರೀತಿ ನಂಗೂ ಇದೆ ಮೇಡಮ್. ಏನೋ ನಿಜವಾದ ಪ್ರೀತಿ ನಿನಗಿದ್ಯಾ? ಈಗ ನಾನು ನಿನ್ನ ಅನುಮಾನನ ಬಗೆಹರಿಸಿದ್ದೀನಿ, ಆದ್ರೆ ನನ್ನಷ್ಟು ಒಳ್ಳೆವ್ ನೀನಲ್ಲ. ಅಯ್ಯೋ, ಯಾಕೆ ಮೇಡಮ್ ಇದಕ್ಕಿದ್ದಂಗೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಇನ್ನೇನ್ ಮತ್ತೆ, ಇಲ್ಲಿ ನೋಡು, ಇಷ್ಟೊಂದು ಹುಡುಗಿರ್ನ ಬ್ಲಾಕ್ ಮಾಡಿದ್ಯಾ. ಇವರೆಲ್ಲ ಇಷ್ಟೊಂದು ಹಾಡಿ ಹೋಗ್ಲಿ